ನಮಸ್ತೆ ವೀಕ್ಷಕರೇ, ದೇವಿ ಶ್ರೀ ತುಳಜಾ ಭವಾನಿ ದೈವ ಮಾರ್ಗ. ಇವತ್ತು ಇಂದಿನ ವಿಡಿಯೋ ಒಂದು ವನಸ್ಪತಿಯ ಪರಿಚಯ. ಇದು ಒಂದು ವನಸ್ಪತಿಯ ಪರಿಚಯ ಅಷ್ಟೇ. ನೋಡಿ, ಕೆಲವು ಮಾಂತ್ರಿಕರಿಗೆ ಗೊತ್ತಿರುತ್ತೆ. ಇದರ ಹೆಸರು ಚಿತ್ರಮೂಲ. ಇದು ಏನಕ್ಕೆ ಕೆಲಸಕ್ಕೆ ಬರುತ್ತೆ ಅಂದರೆ ವಶೀಕರಣ ಪ್ರಯೋಗಕ್ಕೂ ಇದನ್ನು ಬಳಸ್ಕೊಳ್ಳಲಾಗುತ್ತೆ. ಹಾಗೆ ಈಗ ನಿಮಗೆ ಯೂಸ್ ಆಗುವಂಥದ್ದನ್ನು ಹೇಳ್ತೀನಿ. ಕೆಲವು ದೇವಸ್ಥಾನಗಳಲ್ಲಿ ಪಾದರಸ ಇಲ್ಲದೆ ದೇವರ ಪ್ರತಿಷ್ಠಾಪನೆಗಳು ಆಗೋದಿಲ್ಲ. ದೇವರ ಪ್ರತಿಷ್ಠಾಪನೆಗೆ ಹಾಗೂ ಶಿವಲಿಂಗ ಮಾಡಲಿಕ್ಕೆ, ಮನೆಯಲ್ಲಿಟ್ಟು ಪೂಜೆ ಮಾಡೋಕ್ಕೆ ಇದ್ರದ್ದು ಗಟ್ಟಿ ಅಂದರೆ ಪಾದರಸವನ್ನು ಒಂದು ಸುಮ್ಮನೆ ಹಿಡಿದ್ರೆ ಕೈಯಲ್ಲಿ ಕೆಳಗೆ ಬಿದ್ದರೆ 50 ತುಂಡಾಗ್ತಿದೆ ಅಂತ 50 ತುಂಡು ಆಗದ ಹಾಗೆ ಒಂದೇ ಪಾದರಸ ಗಟ್ಟಿ ಮಾಡಲಿಕ್ಕೆ ಬಳಸ್ತಕ್ಕಂಥ ಮೂಲಿಕೆ ಇದೆ ಚಿತ್ರಮೂಲ. ಕೆಲವೊಂದು ಮೂಲಿಕೆಗಳು ಬೇರೆ ಕೆಲಸಕ್ಕೆ ಬರ್ತವೆ, ಕೆಲವೊಂದು ಮೂಲಿಕೆಗಳು ಎಲೆ ಕೆಲಸಕ್ಕೆ ಬರ್ತವೆ. ಆದರೆ ಈ ಮೂಲಿಕೆಯ ನೋಡಿ, ಇಲ್ಲಿ ಇದು ಹೂವು ಹಾಗೂ ಈ ಮುಂದೆ ಇರ್ತಕ್ಕಂಥ ಮುಂಭಾಗ ಇದು ಕೆಲಸಕ್ಕೆ ಬರುತ್ತೆ. ಇದಿಷ್ಟು ತಗೊಂಡು ಪಾದರಸದಲ್ಲಿ ಹಾಕಿ ಅದನ್ನು ಮರ್ದನ ಮಾಡೋದ್ರಿಂದ ಪಾದರಸ ಗಟ್ಟಿ ಆಕಾರದಲ್ಲಿ ಬರುತ್ತೆ. ಆಗ ನೀವು ಅದನ್ನು ಶಿವಲಿಂಗ ಆಕಾರನೋ ಇನ್ನೊಂದೋ ಮತ್ತೊಂದೋ ಮಾಡಿಕೊಂಡು ದೇವಸ್ಥಾನ ಆಕಾರಕ್ಕೆ ಬಳಸ್ಕೋಬಹುದು. ಹಾಗೆ ಇದ್ರ ಇನ್ನೂ ಹೆಚ್ಚಿನ ವಿಷಯಗಳಿಗೆ ಕೆಲವರು ತಾಂತ್ರಿಕರಿಗೆ ಗೊತ್ತು, ನಾವೇನು ಹೇಳೋದು ಬೇಕಾಗಿಲ್ಲ. ನಾನು ಗೊತ್ತಿದ್ದವ್ರಿಗೆ ಮಾತ್ರ ಈ ವಿಡಿಯೋ ಮಾಡಿರ್ತೀನಿ. ತುಂಬ ಗೊತ್ತಿರೋರಿಗೆ, ಬುದ್ಧಿವಂತರಿಗೆ ನಾ ವಿಡಿಯೋ ಮಾಡಿಲ್ಲ. ಗೊತ್ತಿಲ್ಲದಿರೋರಿಗೆ ನನ್ನ ವಿಡಿಯೋ. ಹಾಗಾಗಿ ತಿಳ್ಕೊಳ್ಳಿ, ಲಾಭ ಪಡ್ಕೊಳ್ಳಿ, ಮಾಡ್ಕೊಳ್ಳಿ. ನಿಮಗೆ ಒಳ್ಳೆಯದಾಗಲಿ. ದೇವಿ ಶ್ರೀ ತುಳಜಾ ಭವಾನಿ ದೈವ ಮಾರ್ಗ.